ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸಿಬ್ಬಂದಿ PRD ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ಲಿ ಸುದೀರ್ಘವಾಗಿ ಅವರು AE ಆಗಿ AW ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಯಾರಿಗೂ ತೊಂದರೆ ಕೊಟ್ಟಂಥವ್ರಲ್ಲ. ಅವರ ಅವಧಿಯಲ್ಲಿ ಯಾರೊಂದು ಸಣ್ಣ ಮಗು ಆಗ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಗುತ್ತಿಗೆದಾರ ಆಗಿರ್ಬೋದು, ಯಾರಿಗೂ ತೊಂದರೆ ಕೊಟ್ಟಂಥ ವ್ಯಕ್ತಿನೇ ಅಲ್ಲ, ಅಧಿಕಾರಿನೇ ಅಲ್ಲ. ಅವರು ಇವತ್ತು ಅವರು ಸ್ವಯಂ ನಿವೃತ್ತಿಯಾಗಿ ಅವರು ದೀರ್ಘಾವಧಿ ಕೆಲಸವನ್ನು ಮಾಡಿ ಸರ್ಕಾರದಲ್ಲಿ ಒಂದು ನಿವೃತ್ತಿ ಅನ್ನೋದು ಇದ್ದೇ ಇರ್ತದೆ. ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ಆಗಲೇಬೇಕು. ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ರವಿ ಸಾಹೇಬರು ನಿವೃತ್ತಿ ಆಗ್ತಾ ಇದ್ದಾರೆ. ಅದರಿಂದ ನಮಗೆ ಒಂದು ದುಃಖಕರವಾಗಿರೋದ್ರಿಂದ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಯುವ ಸಾಹೇಬರ ಮುಖಾಂತರ, PWD ರವಿ ಸರ್ ಅವರ ಮುಖಾಂತರ, ಗುತ್ತಿಗೆದಾರ ಮುರಳಿಯವರ ಮುಖಾಂತರ ಹಾಗೂ ನಮ್ಮ ಹಿರಿಯ ಇಂಜಿನಿಯರ್ ನಮ್ಮ ಪಾತ್ರಿ ಮೇಡಮ್ನವರು, ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿ ಈ ಒಂದು ಗುತ್ತಿಗೆದಾರನೆಲ್ಲ ಕರೆಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಅವರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾಲ್ಕು ಮಾತನ್ನು ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಸಾಹೇಬರು ನಮ್ಮ ಸಬ್ ಡಿವಿಷನ್ಗೆ ಹೋದಾರ. ಇಲ್ಲಿ 1 ವರ್ಷ 1/9/2023 15 ತಿಂಗಳು 24ರವರೆಗೂ ಕೆಲಸ ಮಾಡಿದ್ದಾರೆ. ಎಡಬಲೆಯಾಗಿ ಕೆಲಸ ಮಾಡಿದ್ರು. ತುಂಬ ಒಳ್ಳೆ ಸ್ವಭಾವದವರು, ಸ್ಮೂತು. ಯಾವುದೇ ವಿಚಾರ ಆಗಲಿ ಯೋಚನೆ ಮಾಡಿ ನಿಧಾನಕ್ಕೆ ಹೇಳಿ ಎಲ್ಲರಿಗೂ ಸಮಾಧಾನವಾಗಿ, ಗುತ್ತಿಗೆದಾರರೊಂದಿಗೆ ಸಮಾಧಾನವಾಗಿ ಮಾತಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವತ್ತು ಅವರು ನಾಳೆ ಆ್ಯಕ್ಚುಲಿ ಇರೋದು, ಇವತ್ತು ನಾಳೆ ಸರ್ಕಾರಿ ರಜೆ ಇರೋದ್ರಿಂದ ಇವತ್ತು ಸಂಜೆ ಅವರು ಸೇವೆಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಆ ಭಗವಂತನಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. KJF ಮತ್ತು ಬಂಗಾರಪೇಟೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ರವಿಚಂದ್ರನ್ ಸಾಹೇಬರು KWD ಸಾಹೇಬರು ಈ ದಿನ ವಯೋಮಿತಿ, ಸರ್ಕಾರಿ ಕೆಲಸ ಸೇರಿದ ಮೇಲೆ ವಯೋಮಿತಿ ಅಂತಿರ್ತದೆ, ವಯೋನಿವೃತ್ತಿ. ಆ ದಿನ ಈ ದಿವಸ ಇನ್ನೊಂದು ದಿವಸ ಇತ್ತು, ನಾಳೆ ರಜೆ ಕಾರಣದಿಂದ ಅವ್ರಿಗೊಂದು ದಿವಸ ಕಡಿತ ಆಗಿದೆ. ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಬ್ರದರ್ಸು ಅಷ್ಟೇ, ಒಬ್ಬರು ಅಮರ್ನಾಥ್ ಡಾಕ್ಟ್ರು, ರಾಜಶೇಖರು, ಒಳ್ಳೆಯ ಫ್ಯಾಮ್ಲಿ, ಎಲ್ಲ ಎಜುಕೇಟೆಡ್ ಫ್ಯಾಮ್ಲಿ. ಅವರು ಈ ದಿನ ನಿವೃತ್ತಿ ಆಗ್ತಾಯಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಕೆಲವು ವರ್ಷಗಳ ಕಾಲ ಅದು ಅವ್ರು ಇಂಡಿವಿಜುವಲ್ ಕೆಲಸ ಮಾಡಿಕೊಂಡು ವೃತ್ತಿ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಸಹಾಯ ಮಾಡ್ತಾಯಿದ್ರು. ಯಾರು ಹೋದ್ರೂ ಏನೋ ತೆಲುಗಲ್ಲಿ ಹೇಳ್ತಾರೆ, ಅಂದಕ್ಕೆ ಮಂಚೋಡ ಅನಂತರಾಮಯ್ಯ ಅಂತ. ಯಾರಿಗೂ ಇರೋದೇ ಇಲ್ಲ ಅಪ್ಪ. ಯಾರು ಹೋದ್ರೂ ಅವ್ರಿಗೆ ಕೆಲಸ ಏನು ಕೂರಿಸ್ಬಿಟ್ಟು ಯಾರಿಗೇನು ಮಾಡಬೇಕಂತ ಮಾಡ್ಕೊಂಡು ಬರ್ತಾಯಿದ್ರು. ಮುಂದಿನ ದಿನಗಳು ಅಲ್ಲಿ ನಮಗೆ ಇಂಥ ಒಬ್ಬ ಅಧಿಕಾರಿ ಸಿಕ್ಕಲಿ ಅಂತ ಹೇಳ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತು. ಶುಭ ಸಂದರ್ಭ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಡಬಲಿ ರವಿಚಂದ್ರ ಅವರು ಈ ದಿನ ನಿವೃತ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಕೆಲವರೆಲ್ಲ ಕೂಡ ನಮ್ಮ ನಾಗರಾಜ್ ಅವರು, ಸೀನಪ್ಪ ಅವರು, ಇವರೆಲ್ಲ ಕೂಡ ಮಾತಾಡಿದರು. ಅವರು ಒಳ್ಳೆಯ ಒಂದು ಮೃದು ಸ್ವಭಾವ, ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡು, ನಾನೊಂದು ಅಧಿಕಾರಿ ಅಂತ ಯಾವತ್ತೂ ಕೂಡ ದರ್ಪ ತೋರಿಸಿದವರಲ್ಲ. ಹಾಗಾಗಿ ನೋಡಿ, ಸೀನಪ್ಪ ಅವರು ತುಂಬ ನೋವ್ತಿದ್ರು. ಆ ಒಂದು ರಿಲೇಷನ್ಶಿಪ್ ಏನು ನಾಗರಾಜನ್ನ ಅವರು ಕೂಡ ಹೇಳಿದ್ರು, ಇನ್ನೂ ಕೆಲವು ದಿವಸ ನಿವೃತ್ತಿ ಬೇಕಾಗಿಲ್ಲ, ಇನ್ನೂ ಸರ್ವಿಸ್ ನಮಗೆ ಬೇಕಾಗಿಲ್ಲ, ಸರ್ವಿಸ್ ಸಾಕು, ಮಾಡಿದ್ದೀವಿ, ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿದ್ದೀವಿ. ಅವರು ನಾವು ಸುಮಾರು ವರ್ಷಗಳಿಂದ ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಧವ್ಯ ಭಾರಿ ಚೆನ್ನಾಗಿತ್ತು. ಅವರು ಇವತ್ತೊಂದು ದಿವಸ ನಿವೃತ್ತಿ ಆಗ್ತಾಯಿದ್ದಾರೆ. ನಾವು ಎಂಥ ಕಾಲನ ನೋಡಿದ್ದೀವಿ, ಎಂಥ ಪ್ರಾಬ್ಲಮ್ಸ್ ಕೂಡ ನಾವಿಬ್ಬರು ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಇದನ್ನು ಮಾಡಿದ್ರೆ ಹೆಂಗೆ, ಮಾಡದಿದ್ರೆ ಹೆಂಗೆ ಅಂಥೇಳಿ ನಾವೆಲ್ಲ ಕೂಡ ಅದನ್ನು ಇಬ್ಬರೇ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ನಾವು ಒಂದು ತೀರ್ಮಾನ ತಗೊಂಡು ಈ ಒಂದು ಸೇವೆಯನ್ನು ಇದುವರೆಗೂ ಕೂಡ ಯಾವುದೇ ಒಂದು ಅವರ ಒಂದು ಸೇವೆಯಲ್ಲಿ
ಒಂದು ಕಪ್ಪು ಚುಕ್ಕೆ ಇಳಿದಿರ ಅವರು ಸರ್ವೀಸನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಕೂಡ ಇವತ್ತು ಬರುವಂಥ ಅವಕಾಶ ನನಗಿಲ್ಲ. ಯಾಕಂದರೆ ನಮ್ಮದು RDPR ಸಂಸ್ಕೃತಿ ಹಬ್ಬ ನಡೀತಾ ಇದೆ ಕೋಲಾರಲ್ಲಿ, ಜಿಲ್ಲಾ ಇದು DC ಆಫೀಸಲ್ಲಿ. ನಮ್ಮ ಇಲಾಖೆಯವರು ಎಲ್ಲ ಕೂಡ ಅಲ್ಲಿದ್ದಾರೆ. ಆದರೆ ನಾನು ಮನಸ್ಸೊಪ್ಪಿಲ್ಲ, ನಾನು ಹೋಗಲೇಬೇಕು, ಒಂದು ಗಾರ್ಲಿಯನ್ ಮಾಡಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಬಂದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ನಿವೃತ್ತಿ ಆಗ್ತಾ ಇರೋದಕ್ಕೆ ಅವರು ಮತ್ತು ಅವರ ಫ್ಯಾಮ್ಲಿಗೆ ದೇವರು ಒಂದು ಒಳ್ಳೆಯ ಒಂದು ಆಶೀರ್ವಾದ, ಅವರಿಗೆ ಒಂದು ಆರೋಗ್ಯ ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎರಡು ಮಾತು ಮಾತಾಡಲು. ಅತಿಥಿಗಳಾಗಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದ ಯುವ ಸಾಹೇಬ್ರೆ ಮತ್ತು PWA ಆದ ರವಿ ಸರ್ ಅವರೇ, ಮತ್ತು ಗುತ್ತಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ರವಿಚಂದ್ರನ್ ಸರ್ ಅವ್ರದ್ದು ವಯೋನಿವೃತ್ತಿ ಇವತ್ತು ಕಡೆ ದಿನ ಆಗಿರುತ್ತೆ. ಅವರು ನಿವೃತ್ತಿ ಸೇವೆಯಲ್ಲಿ ಅವ್ರ ಸೇವೆ ನಮ್ಗೆ ಇನ್ನೂ ಅವಶ್ಯಕತೆ ಇತ್ತು. ಇಷ್ಟು ಬೇಗ ಸರ್ಕಾರದಲ್ಲಿ ಅದು ಮೊದಲೇ ಒಂದು ನಿಗದಿ ಆಗಿರುತ್ತೆ. ಅವರು ಯಾವಾಗ ಸೇವೆಗೆ ಹಾಜರಾಗಿರ್ತಾರೋ ಅವತ್ತೇ ಒಂದು ವಯೋನಿವೃತ್ತಿ ಇದು ಬರೆದಿರ್ತಾರೆ. ಆದರೆ ಇನ್ನೂ ಸ್ವಲ್ಪ ದಿನ ಅವರು ಎಲ್ಲ ಒಂದು ಬಂಗಾರಪೇಟೆ KJP ತಾಲೂಕಿನ ಗುತ್ತಿಗೆದಾರರು ಎಲ್ಲರಲ್ಲಿ ಅವರು ಸರಳತೆ, ಮುಖ್ಯವಾಗಿ ಹೇಳಬೇಕಂದ್ರೆ ಅವರು ನಾನು ಆಗಿ ಅಂದ್ಕೊಂಡಿಲ್ಲ. ಅವರು ಎಲ್ಲಿ ಅವರು ಅಂತ ಹೇಳ್ಕೊಳ್ಳಿಲ್ಲ. ಜೊತೆಗೆ ನಮ್ಮನ್ನು ಒಂದೇ ಥರ ಭಾವಿಸಿ ಅವ್ರನ್ನ ಮಾರ್ಗದರ್ಶನ ನೀಡಿ ಹುರಿದುಂಬಿಸಿ ಕೆಲಸ ತಗೊತಾಯಿದ್ರು. ಅವರು ಸೇವೆ ಅಗತ್ಯ ಇತ್ತು. ಈ ಒಂದು ಮತ್ತೆ ಸುದೀರ್ಘವಾಗಿ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಅವರು ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸುವ ನಮ್ಮ ಸಹಾಯಕ ಕಾರ್ಯಕರ್ತರ ನಮ್ಮ ಗೌರಣ್ಣವರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ರವಿಚಂದ್ರನ್ ಸರ್ ಅವರು, ಮತ್ತು ನಮ್ಮ ಆತ್ಮೀಯರು, ನಮ್ಮ ಯುವ ಸಾಹೇಬರಂತಕ್ಕಂಥ ಗುತ್ತಿಗೆದಾರರಾದ ಅವರೇ, ನಮ್ಮ ಉಪಿ ವಿಭಾಗದ ನೀಲಮ್ಮ ಮೇಡಮ್ ಅವರೇ, ನಮ್ಮ ಆತ್ಮೀಯರು, ನನ್ನ ಸಹೋದ್ಯೋಗಿರಾಗಿರ್ತ ನಮ್ಮ ಶ್ರೀನಿವಾಸ ಅವರೇ, ಇಲ್ಲಿ ಎಲ್ಲ ನಿಲ್ಲಿಸ್ತಕ್ಕಂಥ ಗುತ್ತಿಗೆದಾರರುಗಳು ಮತ್ತು ಪತ್ರಿಕಾ ಮಿತ್ರರು ಮತ್ತು ಎಲ್ಲ ಉಪಿ ವಿಭಾಗದ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ನಾನು ನಮ್ಮ ರವಿಚಂದ್ರ ಪ್ರಸ್ತುತ ನಾನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಬಂಗಾರಪೇಟೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಶಾಸಕರು ಅನುಮತಿ ಮೇರೆಗೆ ಹಾಗೂ CEO ಸಾಹೇಬರ ಅನುಮತಿ ಮೇರೆಗೆ ಹೆಚ್ಚುವರಿ ಪ್ರಭಾರವನ್ನು ನನಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಂಗಾರಪೇಟೆಯ ಅಧಿಕಾರವನ್ನು ವಹಿಸಿದ್ದಾರೆ. ಗುತ್ತಿಗೆದಾರರಲ್ಲಿ ವಿನಂತಿ ಇಷ್ಟೇ, ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಯಮಿತ ಕಾಲಾವಧಿಯೊಳಗೆ ಮುಗಿಸ್ಕೊಡ್ಬೇಕು. ಮಾರ್ಚ್ ಹತ್ತಿರ ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ಹಾಗೂ ನಿಮಗೆ ಏನೇ ತೊಂದರೆ ಇದ್ದರೂ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ. ಕೊಡಿ ಮಾಡೋಣ. ಇಬ್ಬರು ಗಂಗಾಳಿ ತಮ್ಮ ದೇವರೆಲ್ಲ వాళ్ళ కోసం
ರೂಪಾಯಿ ಎಲ್ಲ ಏನೈತಿ ಕೊಡೋಣ